ರಾಧಾಮೋಹನ್, ಸುರ್ಜೇವಾಲಾ ಬಂದಿದ್ದಾರೆ ಕಾಂಗ್ರೆಸ್ನಿಂದ. ಇಬ್ಬರಿಗೂ ತಲೆನೋವಾಗಿಬಿಟ್ಟಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಮೀಟಿಂಗ್ ಮಾಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಎದ್ದು ನಿಂತ ಹೇಳಿದ್ರಂತೆ, ನೋಡ್ರಿ ಇವನೇನು ಹಿಂಗೆ ಮಾತಾಡ್ತಾನೆ, ಅಲ್ಲಿ ಏನು ಎಲ್ಲ ಬೆಳಗಾವಿ ಇವರೇ ನೋಡ್ಕೊತಾ ಇದ್ದಾರೆ, ಜೋರು ಗಲಾಟೆ ಆಯ್ತು ಅಂತ CM ಕೂರಪ್ಪ ಅಂತಂದ್ರಂತೆ. ಇರಿ ಸರ್ ನೀವಂತೂ ಫುಲ್ CMಗೆ ಟೆನ್ಷನ್. ಅದು ಅಲ್ಲಿ ಮುಗೀತಾ. ರಾಮುಲು ವಿಚಾರಕ್ಕೆ ನೀನೇನಪ್ಪ ರಾಮುಲು ಅಂತಂದ್ರೆ ಏನಿದು ಅಂತ ಇವರು ಅಂದರೆ ನಾನು ಇದನ್ನು ಸ್ವಲ್ಪ ಡ್ರಾಮಟೈಸ್ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ಜನರಿಗೆ ಅರ್ಥ ಆಗಿಲ್ಲ. ಅಂದರೆ ಅವ್ರ ತಲೆನೋವಲ್ಲಿ ಇರ್ತಾರೆ, ಎರಡೆರಡು ಬಾರಿ ಸೋತಿದ್ದೀನಿ, ಈ ಒಳ್ಳೆ ಕತೆ ಬಂದು ನನಗೆ ಮತ್ತೆ ಬೈತಿದ್ದಾನೆ ಅಂತೇಳಿ. ಆಮೇಲೆ ಸೀಟು ಪಾಪ ಅಲ್ಲೊಂದು ಸೋತಿದ್ದಾರೆ. ಎಲ್ಲಿ ಚಿಕ್ಕಮಗಳೂರಲ್ಲಿ MLA ಎಲೆಕ್ಷನಲ್ಲಿ ಅವರನ್ನು ಸೋಲಿಸಲಾಯಿತು. JDS ಸೋಲಿಸಿದ್ದು. ಆಮೇಲೆ JDS ಜೊತೆ ಫ್ರೆಂಡ್ಶಿಪ್, ಈಗ ಅದೊಂದು ತಲೆನೋವು ಇದೆ. ಆಮೇಲೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅವ್ರ ಪಾಪ, ಅದನ್ನು ಕಿತ್ತು ಬಿಸಾಕಿದ್ರು ಅವ್ರನ್ನ. ಆಮೇಲೆ ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೇಲಕ್ಕೆ ತಗೊಂಡೋಗ್ಬಿಟ್ಟು ದನಕ್ಕಂತ ಕೆಳಕ್ಕೆ ಹಾಕ್ಬಿಟ್ರು, ಆಯ್ತಾ. ಆಮೇಲೆ MLC ಮಾಡಿದ್ರು, ವಿಧಾನ ಪರಿಷತ್ ಸಭಾಧ್ಯಕ್ಷ ಅಂದರೆ ಸಭಾನಾಯಕ ಮಾಡ್ತಾನಂತಿದ್ರು, ಅದು ಮಾಡಲಿಲ್ಲ. ದೊಡ್ಡನ ಈಗ ಏನಾದರೂ ಕೂಡ ಒಂದು ಇನ್ ಫ್ಯೂಚರಲ್ಲಿ ರಾಜ್ಯಾಧ್ಯಕ್ಷ ಆಗುವ ಸಾಧ್ಯತೆಗಳಿದ್ದರೆ ಮುಖ್ಯಮಂತ್ರಿಗಳು ಕೂಡ ಆಗುವಂಥ ಬೇರೆ ಯಾರಿದ್ದಾರೆ ಸಾಮರ್ಥ್ಯ ಇರುವಂಥ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಹತ್ರ ನೀನೇನು ಹಿಂಗೆ ಎಲ್ಲ ಉರಿದೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಈಗ BJP ಮತ್ತು ಕಾಂಗ್ರೆಸ್ ಇಬ್ಬರು ಸೇರಿ ನನಗನ್ಸುತ್ತೆ, BJP ಮತ್ತು ಕಾಂಗ್ರೆಸ್ನ ಎಲ್ಲ MLAಗಳು ಸೇರಿ ಇವ್ರನ್ನ ಹೆಂಗ್ರೋ ಓಡಿಸೋದು, ಇಬ್ರು ಉಸ್ತುವಾರಿಗಳನ್ನ ಹೆಂಗ್ರೋ ಓಡಿಸೋದು ಅಂತ ಇವ್ರ ಮೀಟಿಂಗು ನನಗೆ ಹಂಗೆ ಅನ್ಸೋದು, ನನ್ನ ಒಂದು ಕಲ್ಪನೆ. ಆಮೇಲೆ ಅವರಿಬ್ರು ಅಣ್ಣ ಎಲ್ಲಿದೆಯಾ ಸ್ವಲ್ಪ ಬತ್ತಿ ಇಲ್ಲಿಗೆ, ರಾಧಾಮೋಹನ್ ನಾವು ಇಂಡಿಯಾವರಲ್ವಾ ಸುರ್ಜೇವಾಲಾ, ಏನೋ ಮಾಡೋದು ಇವ್ರಿಗೆ, ನಿಮ್ಮಲ್ಲಿ ಏನು ಮಾಡೋದು, ಯಾಕೆ ಹಿಂಗೆ ಬೈತಾರೆ ಇವರು, ಹಂಗಾಗ್ಬಿಟ್ಟಿದೆ. ಅಂದರೆ ಪಾಲಿಟಿಕ್ಸ್ ಇದೆಯಲ್ಲ ಅಷ್ಟು ಖರಾಬ್ ಆಗೋಗ್ಬಿಟ್ಟಿದೆ. ನೋಡಿ ಅಲ್ಲಿ ಗರಂ ನೋಡಿ, ಅಲ್ಲಿ ಉಸ್ತುವಾರಿಗಳು ಸುಸ್ತುವಾರಿ ಅಲ್ಲಿ ನೋಡಿ ನಾನು ಮಾಡ್ತೀನಣ್ಣ, ನಾನು ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿದೆ ನೋಡಿ, ಆಯ್ತಾ. ಇನ್ನೊಂದು ಆ ಸೀನ್ ಹಾಕಿ CT ರವಿನೂ ಗರಂ ಆಗಿದ್ದಾರೆ, ವಾಗಯ್ಯ ನಾನು ಹೋಗ್ತೀನಿ ಅಂತ. ನೋಡಿ ಆ ಮುಖದ ಎಕ್ಸ್ಪ್ರೆಷನ್ ನೋಡಿ. ಆಮೇಲೆ ಈಗ DK ಶಿವಕುಮಾರ್ ಹಿಂಗೆ ನೋಡ್ತಾ ಇರ್ತಾರೆ, ಹೌದು ರಾಮುಲು ಬತ್ತೇನಪ್ಪ, ಹಿಂಗೂ ಇದೆ. ಪಾಲಿಟಿಕ್ಸ್ ಅಲ್ಲಿ ಏನು ಬೇಕಿದ್ರೆ ಆಗ್ಬೋದು. ಬನ್ನಿ ಈಗ ಶ್ರೀರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ ಸಮರ. ಇಂದು ಜನಾರ್ದನ್ ರೆಡ್ಡಿ ಮಹತ್ವದ ಪ್ರೆಸ್ ಮೀಟ್. ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಲಿರುವ ರೆಡ್ಡಿ ಶ್ರೀರಾಮುಲು ವಿರುದ್ಧ ಸಮರ ಘೋಷಣೆ ಮಾಡ್ತಾರಾ? ತೀವ್ರ ಕುತೂಹಲ ಮೂಡಿಸಿದ ರೆಡ್ಡಿ ಪ್ರೆಸ್ ಮೀಟ್. ಬೆಂಗಳೂರಿನಲ್ಲಿ ನಡೆಯಲಿರೋ ರೆಡ್ಡಿ ಪ್ರೆಸ್ ಮೀಟ್ ಭಾಳ ಇಂಟ್ರೆಸ್ಟಿಂಗ್ ಇದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಹೆಂಗಿದ್ದವ್ರು ಹೆಂಗಾಗೋದ್ರು ಅಂತ ವೀಕ್ಷಕರೇ, ನಾನು ಸ್ವಲ್ಪ ಅದನ್ನ ವೈಭವೀಕರಿಸಿ ಹೇಳಿದೆ ಅಷ್ಟೇ. ಬಟ್ ಆಗಿರೋದು ನಿಜ. ಹೌದು, ಇದೇ ಥರ ಆಗಿದೆ ಇಲ್ಲ ಗೊತ್ತಿಲ್ಲ, ಆ ಥರ ಮಾತಾಡೋದಿಲ್ಲ. ಸ್ವಲ್ಪ ನೋಡ್ತಾರೆ, ಇಲ್ಲ ಸರ್ ನಾವು ಹಿಂಗೆ ಅಂತ ಮಾತಾಡಿದ್ದೆ. ನಾನು ಸ್ವಲ್ಪ ವೈಭವೀಕರಿಸಿ ನಿಮಗೆ ಅರ್ಥ ಆಗೋಂಗೆ ಹೇಳಿದೆ. ರೆಡ್ಡಿ ರಾಮುಲು ಮುನಿಸಿಗೆ ನಿಜವಾದ ಕಾರಣವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಹುಡುಕಿದೆ. ಅದೇನು ಅಂತೀರಾ? ಈ ಎಕ್ಸ್ಕ್ಲೂಸಿವ್ ವರದಿಯನ್ನು ನೋಡಿ ನಿಮ್ಮ ಮುಂದೆ. ರಾಮುಲು ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದ ಜೋಡಿ. ಇದ್ರೆ ಈ ಜೋಡಿ ತರ ಇರಬೇಕು ಅನ್ನಿಸಿದ್ದ ದೋಸ್ತಿಗಳು. ಆದ್ರೆ ಕೆಟ್ಟ ಕಾಲ ಈ ಸ್ನೇಹಿತರನ್ನ ದೂರ ಮಾಡಿದೆ. ಅದು ಯಾವ ಕಾರಣಕ್ಕೆ ಗೊತ್ತಾ? ಕೇವಲ ಮೂರು ಕಾರಣಕ್ಕೆ. ರಾಮುಲು ಗಣಿದಣಿ ವಾರ್ ಅಸಲಿ ಕಾರಣ ಗೊತ್ತಾ? ಆ 3 ಕಾರಣಕ್ಕೆ ದೋಸ್ತಿಗಳ ಮಧ್ಯೆ ಟಾಕ್ ವಾರ್. ರಾಮುಲು ಮೇಲೆ ಜನಾರ್ದನ್ ರೆಡ್ಡಿಗೆ ಮುನಿಸ್ಯಾಕೆ? ಹೌದು, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ 2004ರಿಂದ 2013ರವರೆಗೂ ರಾಜ್ಯ ರಾಜಕೀಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ರು. ಇದೀಗ ಈ ಇಬ್ಬರು ನಾಯಕರು ದೂರ ಆಗಲು ಜಸ್ಟ್ 3 ಕಾರಣವಷ್ಟೇ. ಜನಾರ್ದನ್ ರೆಡ್ಡಿ ಮೇಲೆ ರಾಮುಲುಗೆ ಮುನಿಸಿಲ್ಲ, ಆದ್ರೆ ಜನಾರ್ದನ್ ರೆಡ್ಡಿಗೆ ರಾಮುಲು ಮೇಲೆ ಮುನಿಸಿದೆ. ಈ ಕುಚುಕು ಗೆಳೆಯರಾಗಿದ್ದ ರೆಡ್ಡಿ ರಾಮುಲು ನಡುವೆ ಮುನಿಸು ಉಂಟಾಗಲು ಕಾರಣವೇನು ಗೊತ್ತಾ? ಮುನಿಸು 1, ವ್ಯಾವಹಾರಿಕ ಕಾರಣಕ್ಕೆ ಇಬ್ಬರ ಮಧ್ಯೆ ಬಿಕ್ಕಟ್ಟು. ರೆಡ್ಡಿ ರಾಮುಲು ಉತ್ತುಂಗದಲ್ಲಿದ್ದಾಗ ಮಾಡಿದ ಆಸ್ತಿಗಳ ಹಂಚಿಕೆ ವಿಚಾರದಲ್ಲಿ ಇಬ್ಬರಿಗೂ ಮುನಿಸಿದೆ. ಮುನಿಸು 2 ರಾಜಕೀಯ ಕಾರಣ, ದೋಸ್ತಿ ಖತಮ್. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದ ಬಳಿಕ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳಲಿಲ್ಲ. ರಾಮುಲು ಜನಾರ್ದನ್ ರೆಡ್ಡಿಗೆ ಅಡ್ಡಗಾಲು ಹಾಕಿದ್ರಂತೆ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಮತ್ತೆ ಬಂದ್ರೆ ನನಗೆ ಮನ್ನಣೆ ಕಡಿಮೆ ಆಗುತ್ತೆ ಅಂತ ರಾಮುಲು ಯೋಚನೆ ಮಾಡಿದ್ರಂತೆ. ಜನಾರ್ದನ್ ರೆಡ್ಡಿ ಇದ್ದಾಗ ರಾಮುಲುಗೆ ಇದ್ದ ಮನ್ನಣೆಗಿಂತ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ ಮೇಲೆ ಹೆಚ್ಚಾಗಿತ್ತು. ಹೀಗಾಗಿ ರೆಡ್ಡಿ ಹೊಸ ಪಕ್ಷ ಕಟ್ಟಿದಾಗ ಶ್ರೀರಾಮುಲು ಬಿಜೆಪಿ ಬಿಟ್ಟು ಹೋಗಲಿಲ್ಲ ಎನ್ನಲಾಗಿದೆ. ರಾಮುಲುಗೆ ವ್ಯಾವಹಾರಿಕ ರಾಜಕೀಯ ಮುನಿಸು.
ಇನ್ನು ಜನಾರ್ದನ್ ರೆಡ್ಡಿ ರಾಮುಲುಗೆ ಪರ್ಯಾಯವಾಗಿ ಬಂಗಾರು ಹನುಮಂತು ಅವರನ್ನ ಬೆಳೆಸುತ್ತಿದ್ದಾರೆ ಅನ್ನೋ ಸಿಟ್ಟಿದ್ಯಂತೆ. ಸಂಡೂರು ಉಪಚುನಾವಣೆಗೆ ರಾಮುಲು ಟಿಕೆಟ್ ಕೇಳಿದಾಗ ರೆಡ್ಡಿ ಬೆಂಬಲಿಸದೇ ಇರೋದು, ರಾಮುಲು ಹೆಸರು ಬಿಟ್ಟು ದಿವಾಕರ್ ಹಾಗೂ ಬಂಗಾರು ಹನುಮಂತು ಹೆಸರು ಸೂಚನೆ ಕೊಟ್ಟಿದ್ದು ರಾಮುಲು ಮುನಿಸಿಗೆ ಕಾರಣ ಎನ್ನಲಾಗಿದೆ. ಅಲ್ಲದೆ ಜನಾರ್ದನ್ ರೆಡ್ಡಿ ರಾಜಕೀಯವಾಗಿ ತನ್ನನ್ನ ತುಳಿಯಲು ಯತ್ನಿಸುತ್ತಿದ್ದಾರೆ ಅಂತ ಯೋಚನೆ ರಾಮುಲುಗೆ ಇದ್ಯಂತೆ. ಒಟ್ಟಾರೆ ರಾಜಕೀಯ ವ್ಯವಹಾರಿಕವಾಗಿ ಜೊತೆಯಲ್ಲಿ ಹೆಜ್ಜೆ ಇಟ್ಟು ಒಂದು ಕಾಲದಲ್ಲಿ ಧೂಳೆಬ್ಬಿಸಿದ್ದ ಜೋಡಿ ಸಣ್ಣ ಮುನಿಸಿಗೆ ದೂರ ಆಗುತ್ತಿರುವುದು ರಾಜ್ಯ ಬಿಜೆಪಿ ಮತ್ತು ಇಬ್ಬರು ಅಭಿಮಾನಿಗಳಲ್ಲಿ ಆತಂಕ ತಂದೊಡ್ಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಫಿನಾನ್ಸ್ ನಡೆಸ್ತಾ ಇರ್ತಾರೆ ಜನಾರ್ದನ್ ರೆಡ್ಡಿ. ಆ ಫಿನಾನ್ಸ್ ಕಲೆಕ್ಷನ್ ಮಾಡೋದಕ್ಕೆ ಒಬ್ಬ ಹುಡುಗ ಬೇಕಾಗುತ್ತೆ. ಅದು ರಾಮುಲು ಭಾಳ ಚೂಟಿ, ಸ್ವಲ್ಪ ಜೋರು ಹುಡುಗ, ಅವನ್ನ ಆಯ್ಕೆ ಮಾಡ್ಕೋತಾರೆ. ಅಲ್ಲಿಂದ ಅವರು ಬೆಳೆದು 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 ಕಬ್ಬಿಣದ ಅದರಿಗಿಂತ ಡಿಮಾಂಡ್ ಬರುತ್ತೆ. ಸಿಯೋಲ್ ಒಲಿಂಪಿಕ್ಸ್ ಟೈಮಲ್ಲಿ ಚೀನಾಕ್ಕೆ ಹೋಗುತ್ತೆ 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 ಹೋಗುತ್ತೆ. ಅದೇನು ಇದು ಅಂತಲ್ಲ, ಇದೇ ರೆಡ್ಡಿಯವರ ಹತ್ರ ಕೇಳಲಾಗತ್ತೆ, ರೆಡ್ಡಿಯವರೇ ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆ ಅಂತೇಳಿ. ಆಗ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ನೀವು ಒಂದು ಹಾಕಿದ ನಂತರ ಅದರ ನಂತರ ಎಷ್ಟು ಸೊನ್ನೆ ಬೇಕಿದ್ರು ಹಾಕಿ, ಅಷ್ಟು ಆಗ್ತಿದೆ ಒಂದು ನಂಬರ್ ಹಾಕಿ 1, ಅದರ ನಂತರ 0 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 ಎಷ್ಟು ಅಷ್ಟು ಲೆಕ್ಕಿಡಕ್ಕಾಗಲ್ಲ. ಆ ಥರ ಅಷ್ಟು ಆಸ್ತಿ ಇದೆ. ಅಂಥ ಆಸ್ತಿ ಇದ್ದಂತಹ ಜನಾರ್ದನ್ ರೆಡ್ಡಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಕಾರ್ಯಕ್ರಮಕ್ಕೆ ಹೋದಾಗ ಅವರನ್ನು ಅಷ್ಟು ಎಲ್ಲರಿಗೂ ಫಂಡ್ ಗಿಂಡಿಗಳು ಮಾಡ್ತಾರೆ. ಅವರಿಗೆ ಒಂದು ಮರ್ಯಾದೆ ಸಿಗೋದಿಲ್ಲ. ಯಾಕಂದರೆ ಅಲ್ಲಿ MLC MLAಗಳಿಗೆ ಮರ್ಯಾದೆ ಜಾಸ್ತಿ ಆಗುತ್ತೆ. ಹಠ ಬೀಳುತ್ತೆ, ನಾನು MLA ಆಗಬೇಕು MLC ಆಗಬೇಕು ಅಂತೇಳಿ. ಮಂತ್ರಿ ಆಗ್ತಾರೆ, ಎಲ್ಲೋ ಆಗ್ತಾರೆ. ಅಷ್ಟು ದುಡ್ಡಿದ್ದಂಥ ಇವರಿಬ್ಬರ ನಡುವೆ ಈಗ ಕಂದಕ ಬಂದಿದೆ ನೋಡಿ. ಅದಕ್ಕೆ ಹೇಳಿದ್ದು ನಾನು ಅವಾಗ, ಆನೆಗೆ ಆನೆ ಬಾರ, ಇರುವೆಗೆ ಇರುವೆ ಬಾರ. ದುಡ್ಡಿದೆ. ಜನಾರ್ದನ್ ರೆಡ್ಡಿ ಹತ್ರ ಈಗ 1 0 0 0 0 0 ಇದೆಯಲ್ಲ, ಅಷ್ಟು ದುಡ್ಡು ಈಗಲೂ ಇದೆ ಬಹುತೇಕ. ಬಟ್ ಕ್ಯಾಶಲ್ಲಿ ಇಲ್ಲ, ಲಿಕ್ವಿಡಲ್ಲಿ ಇಲ್ಲ, ಎಲ್ಲ ಆಸ್ತಿ ರೀತಿಯಲ್ಲಿದೆ. ಆಸ್ತಿಯನ್ನು ಮುಟ್ಟಬೇಕಂದ್ರೆ CBI ಈಗಲೂ ಅದನ್ನು ಬಿಡ್ತಾ ಇಲ್ಲ. ಆಮೇಲೆ ಅಧಿಕಾರ ಅನುಭವಿಸಿದ್ದಾರೆ, ಉಪಮುಖ್ಯಮಂತ್ರಿ ತನಕ ಅವರ ಹೆಸರು ಹೋಗಿತ್ತು, ರಾಮುಲು ಅವರ ಹೆಸರು ಹೋಗಿತ್ತು. ಇವತ್ತು ನೋಡಿ ಫೈಟ್ ಆಯಿತು. ಅದಕ್ಕೆ ಕಾಲಾಯ ತಸ್ಮಯೇ ನಮಃ ಅನ್ನುವಂಥದ್ದು. ಬನ್ನಿ ಈಗ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುರೇಶ್. ಇದು ಇನ್ನೊಂದು CT ರವಿದು ಕೂಡ ವಿಚಾರಗಳು ಬರ್ತಾ ಇದೆ. ಎಸ್, ಅಪ್ಡೇಟ್ ಪ್ಲೀಸ್ ಇದರ ಬಗ್ಗೆ. ಜಯಪ್ರಕಾಶ್ ರಿಪೀಟ್ ಮಾಡ್ಬೋದಾ ಒಂದು ಪ್ಲೀಸ್, ಏನು ಅಪ್ಡೇಟ್ ಇದೆ ಅಂತ? ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವಿನ ಒಂದಷ್ಟು ಹೊಂದಾಣಿಕೆ ಅದು ಈಗಾಗಲೇ ಮುಗಿದೋಗಿರ್ತಕ್ಕಂಥದ್ದು. ಇಬ್ಬರ ಸ್ನೇಹ ಕೂಡ ಈಗಾಗಲೇ ಖತಮ್ ಆಗಿರ್ತಕ್ಕಂಥದ್ದು. ಇದು ಮುಂದುವರೆದು ಈಗ ಇನ್ನೇನಿದ್ರು ಕೂಡ ಕೇವಲ ಜನಾರ್ದನ್ ರೆಡ್ಡಿ ಅವರನ್ನ ಈಗ, ಯಾಕೆಂದರೆ ಪಕ್ಷಕ್ಕೆ ಬಂದಾಗಿದೆ, ಅವರು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ಅವರನ್ನ ವಿರುದ್ಧ ಎಷ್ಟೇ ಆರೋಪಗಳು ಬಂದರೂ ಕೂಡ ಸದ್ಯ ಜನಾರ್ದನ್ ರೆಡ್ಡಿ ಅವರ ಪರ ಪಕ್ಷ ಒಂದಷ್ಟು ಸಾಫ್ಟ್ ಕಾರ್ನರ್ ಆಗಿ ತೋರಿಸುತ್ತೆ ಅಂತಕ್ಕಂಥದ್ದು ಈಗ ನಮಗಿರುವಂಥ ಮಾಹಿತಿ. ಇದು ಒಂದು ಕಡೆ ಆದರೆ ಶ್ರೀರಾಮುಲು ಅವರು ಏನಿದ್ದಾರೆ, ಶ್ರೀರಾಮುಲು ಅವರ ವಿರುದ್ಧ ಬಂದಿರತಕ್ಕಂಥ ಆರೋಪದ ಬಗ್ಗೆ ಈಗ ಸದಾನಂದ ಗೌಡರು ಒಂದು ರಿಪೋರ್ಟನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಕೊಟ್ಟಿದ್ದೆ ಆದರೆ ಅದು ನೆಗೆಟಿವ್ ಆರ್ ಪಾಸಿಟಿವ್ ಏನಿರುತ್ತೆ ಅನ್ನೋದ್ರ ಮೇಲೆ ಶ್ರೀರಾಮುಲು ಅವರ ಒಂದಷ್ಟು ರಾಜಕೀಯ ಭವಿಷ್ಯ ಕೂಡ ನಿರ್ಧಾರ ಆಗುವಂಥದ್ದು. ಒಂದು ವೇಳೆ ಯಾಕೆಂತಂದರೆ ರಾಧಾ ಮೋಹನ್ ದಾಸ್ ಅವರಿಗೆ ಏರು ಧ್ವನಿಯಲ್ಲಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು, ಮಾತಾಡಿರ್ತಕ್ಕಂಥದ್ದು ಆಗಿರೋದ್ರಿಂದ ಸಹಜವಾಗಿ ರಾಧಾ ಮೋಹನ್ ದಾಸ್ ಅವರು ಕೂಡ ಶ್ರೀರಾಮುಲು ಅವರ ಮೇಲೆ ಗರಂ ಆಗಿರ್ತಕ್ಕಂಥದ್ದು. ಈಗ ಈಗ ಸದಾನಂದ ಗೌಡರು ಕೊಡುವಂಥ ರಿಪೋರ್ಟ್ ಏನಿದೆ, ಸದಾನಂದ ಗೌಡರಿಗೆ ಒಂದು ಜವಾಬ್ದಾರಿನ ಕೊಟ್ಟಿದ್ರು. ಮನೆ ಬೈ ಎಲೆಕ್ಷನ್ನಲ್ಲಿ ಸೋತಂತಹ ಕ್ಷೇತ್ರಗಳೇನಿತ್ತು, ಆ ಕ್ಷೇತ್ರಗಳ ಬಗ್ಗೆ ಯಾಕೆ ಆಯಿತು, ಏನಾಯಿತು ಅಂತಕ್ಕಂತಹ ಒಂದು ಸತ್ಯಶೋಧನ ಅನ್ನೋ ರೀತಿಯಲ್ಲಿ ಒಂದು ರಿಪೋರ್ಟನ್ನು ಕೊಡೋದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ರು. ಅದರಲ್ಲಿ ಸದಾನಂದ ಗೌಡರು ಪ್ರಮುಖರು. ಈಗ ಸದಾನಂದ ಗೌಡರು ಕೊಡುವಂಥ ರಿಪೋರ್ಟ್ ಏನಿದೆ ಅದರ ಮೇಲೆ ಒಂದು ರೀತಿ ರಾಜಕೀಯ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು. ಒಂದು ಕಡೆ ಬಳ್ಳಾರಿಯ ಹಿಡಿತವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಕಾಳಗ ಶುರುವಾಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಎಲ್ಲಿಯೂ ಕೂಡ ಅಂದರೆ ಬೈ ಎಲೆಕ್ಷನ್ ಆಗೋದಕ್ಕೂ ಮುಂಚೆ ಎಲ್ಲಿಯೂ ಕೂಡ ವೈಷಮ್ಯ ಇರಲಿಲ್ಲ, ತೆರೆಮರೆಯಲ್ಲಿ ಇತ್ತು. ಆದರೆ ಬಹಿರಂಗವಾಗಿ ಆಗೋದಕ್ಕೆ ಕಾರಣ ಯಾವಾಗ ಜನಾರ್ದನ ರೆಡ್ಡಿ ಅವರು ಅಧಿಕೃತವಾಗಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟರು ಅಲ್ಲಿ. ಓಕೆ, ಇವತ್ತು 12 ಗಂಟೆಗೆ ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾರೆ, ಭಾಳ ಮುಖ್ಯವಾಗಿ ಎಲ್ಲ ಮನೆಯೊಂದು 3 ಬಾಗಿಲಾಗಿದೆ. ನಾನು ಅದೇ ಹೇಳಿದ್ದು, ಬೆಸ್ಟ್ ಏನಂತಂದರೆ ನಮ್ಮದೊಂದು ಒಂದು ತಮಾಷೆಯ ಸಲಹೆ.
ಸುರ್ಜೇವಾಲಾ ಮತ್ತು ರಾಧಾಮೋಹನ್ ಒಂದೇ ರೂಮ್ಗೆ ಬಂದ್ಬಿಟ್ಟು ಕೂತ್ಕೊಂಡು ಮೀಟಿಂಗ್ ಮಾಡಿಬಿಟ್ಟು ಏನನ್ನ ಮಾಡೋದು ಏನು ಹಿಂಗೆ ಆಡ್ತಾವ್ರೆ ಮಾನ ಮರ್ಯಾದೆ ಇಲ್ಲ ನಮ್ಗೆ ನಾವು ಕೇಳಿದ್ರೆ ಎಲ್ಲ ಉರಿದು ಬೀಳ್ತಾರೆ. ನಮ್ಮಲ್ಲಿ ಸತೀಶ್ ಜಾರಕಿಹೊಳಿ, ನಿಮ್ಮಲ್ಲಿ ಯಾರಣ್ಣ? ನಮ್ಮಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದು ಸುರ್ಜೇವಾಲಾ. ನಮ್ಮಲ್ಲಿ ರಾಮುಲು ಮತ್ತು ಸಿ ಟಿ ರವಿ ಫುಲ್ ಏನು ಬಡದು ಬ್ಯಾಗ್ ಹಾಕೊಂಡ್ಬಿಟ್ರು ಅಂತೇಳಿ. ಆಮೇಲೆ ಇವರಿಬ್ಬರು ಮೀಟಿಂಗ್ ಮಾಡೋದಂತೆ, ಯಾರು ಕಾಂಗ್ರೆಸ್ ಎಮ್ ಎಲ್ ಎಗಳು ಮತ್ತು ಬಿ ಜೆ ಪಿ ಎಮ್ ಎಲ್ ಎಗಳು ಸೇರಿ ಮೀಟಿಂಗ್ ಮಾಡೋದು. ಇವ್ರನ್ನ ಹೆಂಗ್ ಕಳ್ಸೋದು ವಾಪಸ್? ಏನಣ್ಣ ಇವ್ರು ಬಂದ್ಬಿಟ್ಟು ನಮ್ಗೆ ಹಿಂಗೆ ಕಾಟ ಕೊಡ್ತಾರೆ, ಇವ್ರನ್ನ ಹೆಂಗೆ ಓಡಿಸು ಹಂಗಾಗ್ಬಿಟ್ಟಿದೆ ಕೋರ್ ಕಮಿಟಿ ಮೀಟಿಂಗು. ಅಂದರೆ ವೆರಿ ಫಸ್ಟ್ ಟೈಮ್ ಈ ಥರ ಆಗ್ತಾ ಇದೆ ಅನ್ನೋದು ಬಹಿರಂಗ ಆಗ್ತಾ ಇರೋದು ವೆರಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಅವರ ಮೂಲಗಳಿಂದ ಮಾಹಿತಿ ಬಂತು ನಮಗೆ. ಹೌದು. ಆಮೇಲೆ ರಾಮುಲ್ ಅಂತೂ ಓಪನ್ ಆಗಿ ಹೇಳ್ಬಿಟ್ರು, ಅಲ್ಲಿ ಮಾತಾಡಕ್ಕೆ ರೆಡಿ ಇದ್ರೆ ನಾನು ಮಾತಾಡ್ತೀನಪ್ಪ ಅಂತ.